ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾಟಿ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಳಿಯೋದು ಅಲ್ಲ ಅಥವಾ ತಟ್ಟೋ ರೊಟ್ಟಿನೂ ಅಲ್ಲ, ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಹಾಗೆ ಬನ್ನಿ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಈಗ ನಾನು ಮಸಾಲೆಗೆ ಅಂತೇಳಿ ಫಸ್ಟ್ ಇಲ್ಲಿ ನಾನು ಚಿಕ್ಕ ಗುಂಡು ಬದನೆಕಾಯಿನ ನಾನು ಕಟ್ ಮಾಡಿ ಅದನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ. ಹಾಗೆ ಮಸಾಲೆಗೆ ಅಂತೇಳಿ ನಾನು ಮನೇಲಿ ಚಿಕ್ಕದು ಈರುಳ್ಳಿ ಇತ್ತು, ಹಾಗೆ ಚಿಕ್ಕ ಈರುಳ್ಳಿ, ಹಾಗೆ 1 ಇಂಚಷ್ಟು ಚಕ್ಕೆ, 4 ಲವಂಗ, ಹಾಗೆ 1 ಬೆಳ್ಳುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ, 3 ಸ್ಪೂನಷ್ಟು ಬಿಳಿ ಎಳ್ಳು, ಸ್ವಲ್ಪನೇ ಕಾಯಿ. ಈ ಮಸಾಲೆಗೆ ಕಾಯಿ ಕಮ್ಮಿನೇ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕಡಲೆ ಬೀಜನೇ ಜಾಸ್ತಿ ಬೇಕಾಗಿರೋದು. ಇದಿಷ್ಟು ನಾನು ಈ ಮಸಾಲೆ ಇದು ಉರಿಯೋದಕ್ಕೆ ಅಂತ ನಾನು ತೆಗೆದಿಟ್ಕೊಂಡಿರೋದು. ಹಾಗೆ ಇಲ್ಲಿ ಬಂದರೆ ನಾನು ಒಗ್ಗರಣೆಗೆ ಅಂತೇಳಿ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಮಸಾಲೆಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿನ ಕಾಯ್ದಕ್ಕೆ ಇಟ್ಕೊತಾ ಇದ್ದೀನಿ. ಬಾಣಲಿ ಕಾಯ್ದಕ್ಕೆ ಇಟ್ಕೊಂಡು ಬಾಣಲಿಗೆ, ಇದು ಎಣ್ಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಫಸ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಹಾಗೆ ರುಬ್ಬೋದಕ್ಕೆ ಅಂತೇಳಿ ನಾನು ಮಸಾಲೆಗೆ ಅಂತ ಏನೇನು ಐಟಮ್ಗಳು ತೊಗೊಂಡಿದ್ದೀನಿ ಎಲ್ಲ ಐಟಮನ್ನು ಇದನ್ನು ಫಸ್ಟ್ ಉರಿಯೋದಕ್ಕೆ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳನ್ನ ಮಾತ್ರ ಲಾಸ್ಟಲ್ಲಿ ಹಾಕೋಣ ಅಂತೇಳಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಹಾಕೋಣ ಅಂತ ಅದೆರಡು ಬ್ಯಾಲೆನ್ಸ್ ಇಟ್ಕೊಂಡು ಇದನ್ನು ಉರಿಯೋದಕ್ಕೆ ಹಾಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕಾಯಿ ಎಲ್ಲ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಕಡಲೆ ಬೀಜನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿರುತ್ತೆ. ಟೊಮೊಟೊ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಬಿಳಿ ಎಳ್ಳು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಎಣ್ಗಾಯಿನಲ್ಲಿ ಕಡಲೆ ಬೀಜ ಮತ್ತು ಎಳ್ಳಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು. ಹಾಗಾಗಿ ಕಾಯಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಂಡಿರೋಂಥ ಮಸಾಲೆನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಅಂತ ಇಟ್ಕೊಂಡಿದ್ವಿ ಅದನ್ನು
ಹಾಕೋತಾ ಇದ್ದೀನಿ. ನಾನು ಈ ಒಂದು ಅರ್ಧ kg ಬದನೆಕಾಯಿ ಅಷ್ಟೊತ್ತಿಗೆ ನಾನು ಮಾಡ್ತಾ ಇರೋದು. ಇದಕ್ಕೆ ನಾನು ಒಂದು 2-3 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನಷ್ಟು ಅಚ್ಚಕಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಕಣ್ಣಾಳ್ತಲೇ ಮಾಡೋದ್ರಿಂದ ನಾನು ಇಲ್ಲೇ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಅಥವಾ ಯಾವುದನ್ನು ನಾನು ಆ್ಯಡ್ ಮಾಡ್ತಾಯಿಲ್ಲ. ಈಗ ನಾನು ಮಸಾಲೆ ಏನು ಎಣ್ಣೆಲಿ ಮಸಾಲೆ ಐಟಮ್ಗಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ, ಅದು ಮತ್ತು ಅಚ್ಚ ಖಾರದ ಪೌಡ್ರು, ಧನಿಯಾ ಪೌಡ್ರು ಮತ್ತು ಉಪ್ಪು, ಇಷ್ಟನ್ನು ಮಾತ್ರ ನಾನು ಆ್ಯಡ್ ಮಾಡ್ಕೊಂಡಿರೋದು. ಈ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ತೊಳೆದಿಟ್ಕೊಂಡ್ರು ಬದನೆಕಾಯಿ ಇದೆ. ಈ ಬದನೆಕಾಯಿಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಫಿಲ್ ಮಾಡ್ಕೋಬೇಕು. ನಾನು ಬದನೆಕಾಯಿನ 4 ಹೋಳು ಮಾಡಿಕೊಂಡು ಅದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಎಲ್ಲ ಬದನೆಕಾಯಿಗೂ ಮಾಡ್ಕೋಬೇಕು. ಇದೇ ಥರ ಎಲ್ಲ ಬದನೆಕಾಯಿಗೂ ಮಸಾಲೆನ ಫಿಲ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆನ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನು ಕೈಯಲ್ಲೇ ಫಿಲ್ ಮಾಡಿಕೊಂಡ್ರೆ ಒಳ್ಳೆಯದು, ನೀಟಾಗಿ ಚೆನ್ನಾಗಿ ಫಿಲ್ ಆಗುತ್ತೆ. ಈಗ ನೋಡಿ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಅದೇ ಬಾಣಲಿನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಚಟಪಟ ಆದಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಇದನ್ನೆಲ್ಲ ಹಾಕೊಂಡು ಇಟ್ಕೊತಾ ಇದ್ದೀನಿ. ಎಲ್ಲ ಫ್ರೈ ಮಾಡ್ಕೊಬೇಕು. 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಇಟ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾವು ಮಸಾಲೆ ಎಲ್ಲ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿಗಳನ್ನ ಹಾಕೋಣ. ಬದನೆಕಾಯಿನ ಹಾಕಿದ್ಮೇಲೆ ಸ್ವಲ್ಪ ಉರಿ ಮೀಡಿಯಮ್ ಮಾಡಿಕೊಂಡು ಒಂದು ಸಲ ಮೇಲೆ ಕೆಳಗೆ ಅದನ್ನು ಕೈ ಆಡಿಬಿಟ್ಟು 2 ನಿಮಿಷ ಮುಚ್ಚಿಬಿಡಬೇಕು. ಯಾಕೆಂದರೆ ಎಣ್ಣೆಲಿ ಆ ಬಿಸಿ ಎಣ್ಣೆ ಮೇಲೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈಗ ನೋಡಿ ಬದನೆಕಾಯಿ ಕಲರ್ ಬದಲಾಗ್ತಾ ಇದೆ. ಇದನ್ನು ಎಣ್ಣೆಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಬದನೆಕಾಯಿಗೆ ಫಿಲ್ ಮಾಡಿ ಉಳಿದಿರೋಂಥ ಮಸಾಲೆ ಏನಿದೆ ಈಗ ಅದನ್ನು ಈ ಬದನೆಕಾಯಿಗೆ ಆ್ಯಡ್ ಮಾಡಬೇಕು. ಎಣ್ಣೆಗಾಯಿಗೆ ಆ್ಯಡ್ ಮಾಡಬೇಕು.
ಈಗ ಗ್ರೇವಿ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ಅನಿಸುತ್ತೆ ಅದನ್ನು ನೋಡಿಕೊಂಡು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಮಸಾಲೆ ಗಟ್ಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡ್ಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪುನ ಆಗಲೇ ಹಾಕಿರೋದ್ರಿಂದ ಈಗೇನು ಆ್ಯಡ್ ಮಾಡೋಂಥದ್ದಿರಲ್ಲ. ಇದನ್ನು 5 ನಿಮಿಷ ಬೇಯಕ್ಕೆ ಬಿಡಬೇಕಷ್ಟೇ. ಈ ಎಣ್ಗಾಯಿ 5 ನಿಮಿಷ ಬೇಯೋದ್ರೊಳಗೆ ನಾನು ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಇಟ್ಬಿಟ್ಟು ಇಲ್ಲಿ ನೋಡಿ, ಹಾಗೆ ನಾನು ರೊಟ್ಟಿಗೆ ಅಂತೇಳಿ 2 ಲೋಟ ಅಕ್ಕಿನ 2 ಅವರ್ ಮುಂಚೆ ನೆನೆ ಹಾಕಿದ್ದೀನಿ. ಇದರಲ್ಲಿ ಅಕ್ಕಿ ಬಿಟ್ಟರೆ ಬೇರೆ ಏನೂ ಇಲ್ಲ, ಬರೀ ಅಕ್ಕಿ ಒಂದನೇ ಹಾಕಿರೋದು. ಕೊನೆಯದಾಗಿ ರುಬ್ಕೊಳ್ಳುವಾಗ ನಾವು ಒಂದು ಇಡಿಯಷ್ಟು ಅನ್ನ ಇದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಇದಿಷ್ಟು ನಾನು ದೋಸೆ ಹಿಟ್ಟಿಗಿಂತ ತೆಳ್ಳಗೆ ನಾವು ರುಬ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಅಕ್ಕಿನ ನಾನು ದೋಸೆ ಹಿಟ್ಟಿಗಿಂತಲೂ ತೆಳ್ಳಗೆ ರುಬ್ಕೊಂಡಿದ್ದೀನಿ. ಇದೇ ಥರ ಫುಲ್ ಎಲ್ಲ ಅಕ್ಕಿನೂ ರುಬ್ಕೋಬೇಕು. ಇದಕ್ಕೆ ಅಕ್ಕಿ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ಈಗ ನೋಡಿ, ನಾನು 1 ಹಿಡಿಯಷ್ಟು ನಾನು ಅನ್ನ ಹಾಕೋತಾ ಇದ್ದೀನಿ. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ, ರೊಟ್ಟಿಗೆ ಮೆತ್ತಗೆ ಬರುತ್ತೆ. ನೋಡಿ, ರುಬ್ಬಿರೋ ಅನ್ನನೂ ಕೂಡ ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಹಾಗೆ ಇದು ನನಗೆ ದೋಸೆಗಿಂತ ತೆಳ್ಳಗೆ ಬೇಕಾಗಿರೋದ್ರಿಂದ ಇದಕ್ಕೆ ನಾನು 1 ಗ್ಲಾಸ್ ನೀರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ದೋಸೆ ಹಿಟ್ಟಿನಗಿಂತಲೂ ತೆಳ್ಳಗಿರಬೇಕು. ಹಾಗಂತ ನೀರು ದೋಸೆ ಎಷ್ಟು ಏನು ತೆಳ್ಳಬೇಕಾಗಿಲ್ಲ. ಯಾರಿಗೆಲ್ಲ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ಅಥವಾ ರೊಟ್ಟಿ ಬಳಿಯೋದಕ್ಕೆ ಬರಲ್ಲ ಅಂತಾರೆ, ಅವರು ಈಸಿಯಾಗಿ ಮಾಡ್ಕೋಬೋದು. ನೀವು ಎಷ್ಟು ತೆಳ್ಳಗೆ ಬೇಕಿದ್ರು ಮಾಡ್ಕೋಬೋದು. ಈ ರೊಟ್ಟಿಗೆ ಎಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಈ ರೊಟ್ಟಿ ಮೆತ್ತಗೂ ಬರೋದ್ರಿಂದ ನಾವು ಸ್ವಲ್ಪ ಬೇಗ ತೆಗೆದ್ರೆ ಮೆತ್ತಗಿರುತ್ತೆ. ಇಲ್ಲ ನಮ್ಮ ಕೆಲವೊಬ್ರು ರೊಟ್ಟಿಗೆ ಗರಿ ಇರಬೇಕು ಅಂತಾರಲ್ಲ, ಗಟ್ಟಿ ಬೇಕು ಅಂತ ಅನ್ನೋರು ಅದನ್ನು ಗಟ್ಟಿಯಾಗಿ ಬೇಕಾದ್ರೂ ಮಾಡ್ಕೋಬೋದು. ನಾವು ಬೇಗ ತೆಗೆಯೋದ್ರಿಂದ ಮೆತ್ತಗೆ ಬರುತ್ತಲ್ಲ, ಅದನ್ನು ಈಗ ಮಕ್ಳಿಗೆ ನೀವು ಸ್ಕೂಲು ಕಾಲೇಜುಗಳಿಗೂ ಕೂಡ ಬಾಕ್ಸಿಗೆ ಕಟ್ಬೋದು. ಏನೂ ಇಲ್ಲ, ತೊಂದರೆ ಏನಿಲ್ಲ. ಐದು ನಿಮಿಷ ರೊಟ್ಟಿನ ಬಿಟ್ಟರೆ ಅದೇ ಸುತ್ತಲೂ ಎಡ್ಜೆಲ್ಲ ಓಪನ್ ಆಗ್ತಾ ಇರುತ್ತೆ. ತುಂಬ ಗರಿಗರಿಯಾಗಿ ಪೇಪರ್ ಥರ ತೆಳ್ಳಗೆ ಬರುತ್ತೆ. ಸುತ್ತಲೂ ಎಡ್ಜು ಎಷ್ಟು ನೀಟಾಗಿ ಬಿಟ್ಕೊಳುತ್ತೆ. ಪೇಪರ್ ಥರ ತುಂಬ ತೆಳು ಇದೆ ಇದು ನೋಡಿ. ಎಷ್ಟು ತೆಳು ಬಂದಿದೆ ಅಂತಂದರೆ ಪೇಪರ್ ಥರ ಅನಿಸುತ್ತೆ. ಹಾಗೆ ಇದನ್ನು ಯಜಮಾನ್ರಿಗೆ ತಿನ್ನೋಕೆ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ರೀ.
ರೊಟ್ಟಿ ತಿಂತಾಯಿದ್ರೆ, ರೊಟ್ಟಿ ಜೊತೆಗೆ ಎಣ್ಗಾಯಿ ಹಾಕೊಂಡು ತಿಂತಾಯಿದ್ರೆ 2 ರೊಟ್ಟಿ ತಿನ್ನೋರು ಇನ್ನೂ ಒಂದು ರೊಟ್ಟಿ ಬೇಕು ಅಂತ ಕೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ. ಎಣ್ಗಾಯಿ ನೋಡಿ, ಅದು ಬೆಂದು ಅದ್ರ ಮೇಲೆ ಏನು ಶೈನಿಂಗ್ ಕೂಡ ಹೇಗಿದೆ ನೋಡಿ. ಬನ್ನಿ ರೊಟ್ಟಿ ಎಣ್ಗಾಯಿ ತಿಂದು ಹೇಗಿದೆ ಅಂತ ಹೇಳಿ. ರೊಟ್ಟಿ ಗಟ್ಟಿ ಆಯ್ತಾ, ತೆಳು ಆಯ್ತಾ? ರೊಟ್ಟಿ ತೆಳು ಇದೆ. ಹಾಂ, ಇನ್ನೊಂದು ರೊಟ್ಟಿ ಹಾಕ್ಲಾ? ತಿಂತಾನೆ ಇದ್ರೆ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಹಾಂ, ಆಮೇಲೆ ಹಾಂ, ರೊಟ್ಟಿನೂ ತೆಳುಗಿದೆ. ಹ್ಞೂ, ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿ ಚೆನ್ನಾಗಿದೆ. ಹ್ಞೂ, ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಡೈಲಿ ಮಾಡೋ ಥರನೇ ಇದೆಯಾ? ಹಾಂ, ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಬಳಿಯಕ್ಕೆ ಬರಲ್ಲ ಅಥವಾ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅವರು ಆರಾಮಾಗಿ ಈ ಥರ ದೋಸೆ ಥರ ಹಾಕ್ಕೊಳ್ಳೋಂಥ ರೊಟ್ಟಿನ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ. ರೊಟ್ಟಿಗೆ ಎಣ್ಗಾಯಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾರೆಲ್ಲ ಟ್ರೈ ಮಾಡಿರೋ ಟ್ರೈ ಮಾಡಿ ನೋಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.